ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಜುಲೈ 21, 2025ಕ್ಕೆ ಬಂದಿರುವಂತಹ ವಿಲ್ ಕುರಿತ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಲ್ ಕುರಿತಂತೆ ಈಗಾಗಲೇ ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ವಿಲ್ಲನ್ನು ಯಾರು ಮಾಡ್ಬೋದು, ಯಾವ ಪ್ರಾಪರ್ಟಿಗಳಿಗೆ ವಿಲ್ಲನ್ನು ಮಾಡ್ಬೋದು, ವಿಲ್ ಮಾಡುವಂಥವರು ಪ್ರಾಪರ್ಟಿಯ ಅಬ್ಸಲ್ಯೂಟ್ ಓನರ್ ಆಗಿರಬೇಕಾ ಅಂತೆಲ್ಲ ತುಂಬ ವಿಚಾರಗಳನ್ನು ವಿಡಿಯೋ ಮೂಲಕ ತಿಳಿಸಿದ್ದೀನಿ. ವಿಲ್ಲನ್ನು ರಿಜಿಸ್ಟರ್ ಮಾಡಲೇಬೇಕು ಅಂತ ಇಲ್ಲ, ಲಾಸ್ಟ್ ವಿಲ್ಲನ್ನು ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ರಿಜಿಸ್ಟರ್ ವಿಲ್ಗೂ ಅನ್ರಿಜಿಸ್ಟರ್ ವಿಲ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತಲೂ ಕೂಡ ಈಗಾಗಲೇ ಹಳೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ವಿಲ್ ಕುರಿತ ಸುಪ್ರೀಂ ಕೋರ್ಟ್ನ ತೀರ್ಪೇನು ಅಂತ ನೋಡ್ತಾ ಹೋಗೋಣ. ಈ ತೀರ್ಪಿಗೆ ಸಂಬಂಧಿಸಿದಂತೆ ಮೆಟ್ಪಲ್ಲಿ ರಾಜಣ್ಣ ಅನ್ನುವಂಥವರಿಗೆ ಪೌತಿ ಖಾತೆಯಡಿ, ಅಂದರೆ ಅವರ ತಂದೆ ರಾಮಣ್ಣನ ಮರಣದ ನಂತರ ಆಸ್ತಿ ಬಂದಿರುತ್ತೆ. ಆತನಿಗೆ 2 ಜನ ಹೆಂಡತಿಯರು ಇರ್ತಾರೆ. ಮೊದಲನೇ ಹೆಂಡತಿ ನರಸಮ್ಮನಿಗೆ 2 ಜನ ಮಕ್ಕಳಿರ್ತಾರೆ. ಮೊದಲನೇ ಮಗ ಬಂದ್ಬಿಟ್ಟು ಮುತ್ತಯ್ಯ, 2ನೇ ಮಗಳು ರಾಜಮ್ಮ ಅಂತಿರ್ತಾರೆ. ಮೊದಲನೇ ಹೆಂಡತಿ ಆ 2 ಮಕ್ಕಳನ್ನ ಬಿಟ್ಟು ತೀರಿ ಹೋಗ್ತಾಳೆ. ಆಗ ಮತ್ತೊಂದು ಮದುವೆಯನ್ನ ಆಗಿರ್ತಾರೆ. ಅಂದರೆ 2ನೇ ಮದುವೆ ಏನಿದೆ ಅಲ್ಲ, ಅದು ವ್ಯಾಲಿಡ್ ಮ್ಯಾರೇಜ್ ಆಗಿರುತ್ತೆ. 2ನೇ ಹೆಂಡತಿ ಲಾಸುಂಬಾಯಿಗೆ ಮಕ್ಕಳಿರೋದಿಲ್ಲ. ಸೊ ನಾ ಫ್ಯಾಮಿಲಿ ಟ್ರೀಯನ್ನು ಹಾಕಿದ್ದೀನಿ, ನೋಡ್ಬೋದು. 2ನೇ ಹೆಂಡತಿ ಏನಿದೆಲ್ಲ ಅವರಿಗೆ ಮಕ್ಕಳಿರೋದಿಲ್ಲ. ಸೊ ಮುಂದೆ 2 ಜನ ಮಕ್ಕಳು ಆಸ್ತಿ ವಿಚಾರಕ್ಕೆ 2ನೇ ಹೆಂಡತಿಗೆ ತೊಂದರೆ ಕೊಡಬಾರ್ದು ಅಂಥೇಳಿ ಈ ವ್ಯಕ್ತಿ ಒಂದು ವಿಲ್ಲನ್ನು ಮಾಡಿಟ್ಟಿರ್ತಾರೆ. ನೆಕ್ಸ್ಟು ಆ ರಾಜಣ್ಣ 1983ರಲ್ಲಿ ಮರಣ ಹೊಂದಿರ್ತಾರೆ. ಮುಂದೆ ಆಸ್ತಿ ವಿವಾದ ಬರಬಾರ್ದು ಅಂಥೇಳಿ ಈ ರಾಜಣ್ಣ ಏನಿದಾರಲ್ಲ, ಅವರು ಮರಣ ಹೊಂದೋದಕ್ಕಿಂತ ಮೊದಲು, ವಿಲ್ ಮಾಡೋದಕ್ಕಿಂತ ಮೊದಲು ಮೌಖಿಕ ಹಂಚಿಕೆಯನ್ನು ಮಾಡಿಕೊಟ್ಟಿರ್ತಾರೆ. ಅಂದರೆ ಯಾರ್ಯಾರಿಗೆ ಯಾವ್ಯಾವ ಭಾಗ ಅಂಥೇಳಿ ಹಂಚಿಕೆ ಮಾಡಿಕೊಟ್ಟಿರ್ತಾರೆ. ಆ ಹಂಚಿಕೆ ಮಾಡಿಕೊಟ್ಟಿದ್ರೂ ಕೂಡ ಮುಂದೆ ವಿವಾದ ಆಗಬಾರ್ದು ಅನ್ನೋ ಕಾರಣಕ್ಕೆ 1974ಕ್ಕೆ ಒಂದು ರಿಜಿಸ್ಟರ್ಡ್ ವಿಲ್ಲನ್ನು ಕೂಡ ಮಾಡಿಟ್ಟಿರ್ತಾರೆ. ಲಾಸುಂಬಾಯಿಗೆ 6 ಎಕರೆ 16 ಗುಂಟೆ ಜಮೀನು ಉತ್ತರಕ್ಕೆ ಸಿಕ್ಕಿರುತ್ತೆ. ಅದೇ ಸರ್ವೆ ನಂಬರಿನ ದಕ್ಷಿಣಕ್ಕೆ 6 ಎಕರೆ 16 ಗುಂಟೆ ಮುತ್ತಯ್ಯನಿಗೆ ಹೋಗಿರುತ್ತೆ. 1987ರಲ್ಲಿ ವಾದಿ ಲಾಸುಂಬಾಯಿ ಏನಿರ್ತಾಳಲ್ಲ, ಅವಳು ತನ್ನ ಪಾಲಿಗೆ ಬಂದಿರುವಂತಹ ಆಸ್ತಿಯನ್ನು 2 ಎಕರೆ ಸೇಲ್ ಮಾಡಿರ್ತಾಳೆ ಸಂಜೀವ್ ರೆಡ್ಡಿ ಅನ್ನುವಂಥವರಿಗೆ. ಈ ಮಾರಾಟದ ಮೇಲೆ ಯಾರೂ ಕೂಡ ತಕರಾರು ಮಾಡಿರಲ್ಲ. ಇನ್ನುಳಿದ 4 ಎಕರೆ 16 ಗುಂಟೆ ಜಮೀನನ್ನು ಜನಾರ್ದನ ರೆಡ್ಡಿ ಅನ್ನುವಂಥವರಿಗೆ ಮಾರಾಟ ಮಾಡೋದಕ್ಕೆ ಒಪ್ಪಿ ಕ್ರಯದ ಕರಾರನ್ನು ಮಾಡಿಕೊಂಡಿರ್ತಾರೆ. ಕ್ರಯದ ಕರಾರು ಆದಮೇಲೆ ಅದರ ವಿರುದ್ಧ ಮುತ್ತಯ್ಯ ಮತ್ತು ಅವರ ಸಹೋದರಿ ಇಂಜಂಕ್ಷನ್ ಸೂಟನ್ನು ಫೈಲ್ ಮಾಡ್ತಾರೆ. ವಿಲ್ ಪ್ರಾಪರ್ಟಿಗಳನ್ನು ಯಾವುದೂ ಕೂಡ ಮಾರಾಟ ಮಾಡಬಾರ್ದು ಅಂತ ತಡೆಯಾಜ್ಞೆಯನ್ನು ಕೋರಿರ್ತಾರೆ. 1990ರಲ್ಲಿ ಮುತ್ತಯ್ಯನ ಪರವಾಗಿ ತೀರ್ಪು ಬರುತ್ತೆ. ಅದ್ರ ಜೊತೆ ಪ್ರಾಪರ್ಟಿ ಮಾಲೀಕತ್ವದ ಡಿಕ್ಲರೇಷನ್ಗಾಗಿ ಪ್ರತ್ಯೇಕ ದಾವೆಯನ್ನು ಹೂಡಬಹುದು ಅಂಥೇಳಿ ತೀರ್ಪಿನಲ್ಲಿ ಹೇಳಲಾಗಿರುತ್ತೆ. ಅದರಂತೆ ಲಾಸುಂಬಾಯಿ 1991ರಲ್ಲಿ ಡಿಕ್ಲರೇಷನ್ ಸೂಟನ್ನು ಫೈಲ್ ಮಾಡ್ತಾರೆ. ನನ್ನ ಪ್ರಾಪರ್ಟಿಗೆ ನಾನೇ ಅಬ್ಸಲ್ಯೂಟ್ ಓನರ್ ಅಂತ ಡಿಕ್ಲೇರ್ ಮಾಡಿ, ವಿಲ್ ಮೂಲಕ ಬಂದಿರುವಂತಹ ಆಸ್ತಿ ಸರಿಯಾಗಿದೆ, ನನಗೆ ಹಕ್ಕು ಬಂದಿರೋದು ಸರಿಯಾಗಿದೆ, ರಿಜಿಸ್ಟರ್ಡ್ ವಿಲ್ಲಿಂದ ಬಂದಿದೆ ಅಂತ ದಾವೆಯಲ್ಲಿ ಹೇಳಿರ್ತಾಳೆ. ಅದರ ವಿರುದ್ಧ ಪ್ರತಿವಾದಿಗಳು ಪ್ರತಿವಾದ ಪತ್ರವನ್ನು ಸಲ್ಲಿಸ್ತಾರೆ. ವಾದ ವಿವಾದವನ್ನು ಆಲಿಸಿ ಕೋರ್ಟು ರಿಜಿಸ್ಟರ್ಡ್ ವಿಲ್ ವ್ಯಾಲಿಡ್ ಇದೆ, ವಿಲ್ ಉತ್ತಮ ಮನಸ್ಥಿತಿಯಲ್ಲಿ ಕಾರ್ಯಗತಗೊಂಡಿದೆ, ಸೈನ್ ಕೂಡ ಪ್ರತಿವಾದಿ ಗುರುತಿಸಿದ್ದಾರೆ, ವಿಲ್ಲು ಮೋಸದಿಂದ ಆಗಿಲ್ಲ ಅನ್ನೋದು ಪ್ರೂವ್ ಆಗಿದೆ, ಸೊ ರಿಜಿಸ್ಟರ್ಡ್ ವಿಲ್ ಮೂಲಕ ಬಂದ ಪ್ರಾಪರ್ಟಿಗೆ ಅವಳೇ ಓನರ್ ಅಂಥೇಳಿ ಕೋರ್ಟು ಡಿಕ್ಲೇರ್ ಮಾಡಿ ವಾದಿಪರ ತೀರ್ಪನ್ನು ನೀಡುತ್ತೆ. ಮತ್ತು ಪ್ರತಿವಾದಿ ಮುತ್ತಯ್ಯ ಮತ್ತು ಸಹೋದರಿ ರಾಜಮ್ಮ ಅವರ ಇಬ್ಬರ ವಿರುದ್ಧ ಶಾಶ್ವತ ತಡೆಯಾಜ್ಞೆಯನ್ನು ಕೂಡ ನೀಡುತ್ತೆ. ಈ ತೀರ್ಪಿನ ವಿರುದ್ಧ ಪ್ರತಿವಾದಿ ಮುತ್ತಯ್ಯ ಮತ್ತು ಸಹೋದರಿ ರಾಜಮ್ಮ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಲ್ಲಿ ವಿಲ್ ಮಾಡುವಂತಹ ನೆಸೆಸಿಟಿ ಇರಲಿಲ್ಲ. 2ನೇ ಹೆಂಡತಿಗೂ ಕೂಡ ಸಮಾನ ಹಕ್ಕು ಬರುತ್ತೆ. ಯಾಕಂದರೆ ಮೊದಲನೇ ಹೆಂಡತಿ ಡೆತ್ ಆದಮೇಲೆ 2ನೇ ಮದುವೆ ಆಗಿರೋದ್ರಿಂದ ಅದು ವ್ಯಾಲಿಡ್ ಮ್ಯಾರೇಜ್ ಆಗುತ್ತೆ. ಅದಕ್ಕಾಗಿ ಪ್ರಾಪರ್ಟಿಯನ್ನು 2ನೇ ಹೆಂಡತಿಗೂ ಕೂಡ ಸಮಾನ ಹಕ್ಕು ಬರುತ್ತೆ ಹೊರತು ಈ ವಿಲ್ ಮೂಲಕ ಹಕ್ಕು ಬರಲ್ಲ ಅಂಥೇಳಿ ಸೊ ಕೋರ್ಟ್ ಆರ್ಡ್ರನ್ನು ಮಾಡುತ್ತೆ. ಅದಕ್ಕೆ ಅವಳಿಗಲ್ಲಿ 4ನೇ 1 ಭಾಗಕ್ಕೆ ಮಾತ್ರ ಲಾಸುಂಬಾಯಿ ಹಕ್ಕುದಾರಳು ಅಂತ ಮಾಡುತ್ತೆ. 3ನೇ 1 ಭಾಗಕ್ಕಲ್ಲ. ಅಂದರೆ ರಾಜಣ್ಣನ್ನು ಸೇರಿಸಿ ಅಲ್ಲಿ 4ನೇ 1 ಭಾಗ ಅಂತ ಮಾಡಿ ಲಾಸುಂಬಾಯಿಗೆ 4ನೇ 1 ಭಾಗ ಹೋಗುತ್ತೆ ಅಂಥೇಳಿ ಹೈಕೋರ್ಟ್ ಮೇಲ್ಮನವಿಯನ್ನು ಅನುಮತಿಸಿ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸುತ್ತೆ.
ಈ ಹೈಕೋರ್ಟಿನ ತೀರ್ಪಿನ ವಿರುದ್ಧ ಲಾಸುಂಬಾಯಿ ಮತ್ತು ಜನಾರ್ದನ್ ರೆಡ್ಡಿ ಅವರ ವಾರಸುದಾರರು ಜಂಟಿಯಾಗಿ ಪ್ರಶ್ನಿಸ್ತಾರೆ. ಈ ಅಪೀಲ್ ನಡೆಯುವಂತಹ ಟೈಮಲ್ಲೇ ಈ ವಾರಸುದಾರರು ಇಲ್ಲದೇನೆ ಲಾಸುಂಬಾಯಿ 2015 ಜನವರಿ 17ಕ್ಕೆ ಡೆತ್ ಆಗ್ತಾರೆ. ಅವರ ಮರಣದ ನಂತರ ಜನಾರ್ದನ್ ರೆಡ್ಡಿ ಅವರ ಕಾನೂನು ವಾರಸುದಾರರು ಏನಿರ್ತಾರಲ್ಲ ಅವರು ಲಾಸುಂಬಾಯಿ ಅವರ 4 ಎಕರೆ 16 ಗುಂಟೆ ಏನು ಲ್ಯಾಂಡ್ ಇದೆ ಅಲ್ಲ ಆ ಲ್ಯಾಂಡಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾಕಂದರೆ 1994ರಲ್ಲಿ 4 ಎಕರೆ 16 ಗುಂಟೆ ಜನಾರ್ದನ್ ರೆಡ್ಡಿಗೆ ಮಾರಾಟ ಆಗಿರುತ್ತೆ. ಸೊ ಅವರ ವಾರಸುದಾರರು ಅವರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಫೈಟ್ ಮಾಡ್ತಾ ಇರ್ತಾರೆ. ಜನಾರ್ದನ್ ರೆಡ್ಡಿಯ ವಾರಸುದಾರರ ಪರವಾಗಿ ವಾದಿಸಿದಂತಹ ಹಿರಿಯ ವಕೀಲರು ಹೈಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ 4ನೇ 1 ಭಾಗಕ್ಕೆ ಲಾಸುಂಬಾಯಿ ಅರ್ಹಳಾಗ್ತಾಳೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ. ರಾಜಣ್ಣನ ಹಕ್ಕಿನಲ್ಲಿರುವ ಆಸ್ತಿ ಅವರ ಮರಣದ ನಂತರ 3ನೇ 1 ಭಾಗಕ್ಕೆ ಲಾಸುಂಬಾಯಿ ಹಕ್ಕದಾರಳಾಗ್ತಾಳೆ. ಅದಲ್ಲದೆ ನೋಂದಾಯಿತ ವಿಲ್ನಲ್ಲಿರುವ ಸಹಿಯನ್ನ ಮುತ್ತಯ್ಯ ಕೂಡ ಒಪ್ಕೊಂಡಿದ್ದಾರೆ. ಅಂದಮೇಲೆ ವಿಲ್ ಪ್ರಕಾರವಾಗಿ ಹಕ್ಕು ಪಡೆದ ಆಸ್ತಿಗೆ ಲಾಸುಂಬಾಯಿ ಹಕ್ಕುದಾರಳಾಗಿ ಜನಾರ್ದನ್ ರೆಡ್ಡಿಗೆ ಮಾರಾಟ ಮಾಡಿದ ವರ್ಗಾವಣೆ ವ್ಯಾಲಿಡ್ ಇದೆ, ಅದನ್ನ ಪ್ರಶ್ನಿಸೋಕೆ ಬರೋದಿಲ್ಲ ಅಂತ ಹೇಳಿ ವಾದವನ್ನ ಮುಂದುವರಿಸ್ತಾರೆ. ಜೊತೆಗೆ ಮೊದಲೇ ಮಾರಾಟವಾದ 2 ಎಕರೆ ಆಸ್ತಿಯ ಬಗ್ಗೆ ಮುತ್ತಯ್ಯನಿಗೆ ತಿಳಿದಿದ್ರೂ ಕೂಡ ಎಂದೂ ಅದನ್ನ ಪ್ರಶ್ನೆ ಮಾಡಿಲ್ಲ ಅಂದಮೇಲೆ ಅವಳ ಪಾಲಿನ ಆಸ್ತಿಯನ್ನ ಒಪ್ಕೊಂಡಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತೆ ಅಂತ ಹೇಳಿ ವಾದಿಸ್ತಾರೆ. ಸುಪ್ರೀಂ ಕೋರ್ಟ್ ಎರಡೂ ಪಕ್ಷಗಳ ವಾದ ವಿವಾದವನ್ನು ಆಲಿಸಿ ಚರ್ಚಿಸಿ ದಾಖಲೆಗಳನ್ನು ಪರಿಶೀಲಿಸಿ ಮೂಲಪುರುಷ ರಾಮಣ್ಣನ ಮರಣದ ನಂತರ ಕಂದಾಯ ದಾಖಲೆಗಳಲ್ಲಿ ರಾಜಣ್ಣನ ಹೆಸರು ನಮೂದಾಗಿರುತ್ತೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಕಂದಾಯ ಕಾನೂನುಗಳ ಪ್ರಕಾರ ಈ ನಮೂದುಗಳು ಭೂಮಿಯ ಮೇಲಿನ ಮಾಲೀಕತ್ವದ ಪುರಾವೆಗಳಾಗಿರುತ್ತೆ. ಅದಕ್ಕಾಗಿ 1974ರಂದು ನೋಂದಾಯಿಸಿದ ವಿಲ್ ಏನಿದೆ ಇದು ನೋಂದಾಯಿತ ದಾಖಲೆಯಾಗಿರೋದ್ರಿಂದ ಮತ್ತು ಮುತ್ತಯ್ಯ ಕೂಡ ವಿಲ್ನ ಸಹಿ ಒಪ್ಕೊಂಡಿರೋದ್ರಿಂದ ವಿಲ್ ಸಂಪೂರ್ಣ ವ್ಯಾಲಿಡ್ ದಾಖಲೆ ಆಗುತ್ತೆ. ಆಸ್ತಿಯು ವಿಲ್ ಪ್ರಕಾರವಾದರೂ ಮತ್ತು ಕುಟುಂಬದ ಹಂಚಿಕೆಯ ಪ್ರಕಾರವಾದರೂ ಒಂದೇ ಪ್ರಮಾಣದಲ್ಲಿ ಆಸ್ತಿಯು ಲಾಸುಂಬಾಯಿಗೆ ಬರುತ್ತೆ. ಆದರೆ ವಿಲ್ ಒಂದು ನೋಂದಾಯಿತ ದಾಖಲೆ ಆಗಿರೋದ್ರಿಂದ ವಿಲ್ಲನ್ನು ಎದುರು ಪಕ್ಷಗಾರರು ಒಪ್ಕೊಂಡಿರೋದ್ರಿಂದ ಮತ್ತು ಮೌಖಿಕವಾಗಿ ಹಂಚಿಕೆ ಮಾಡಿರುವಂತಹ ರೀತಿಯಲ್ಲೇ ವಿಲ್ಲನ್ನು ಕೂಡ ಕಾರ್ಯಗತಗೊಳಿಸಿರೋದ್ರಿಂದ ನ್ಯಾಯಯುತವಾಗಿ ಹಂಚಿದ್ದಾರೆ. ಹೈಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಲಾಸುಂಬಾಯಿಯ ಆಸ್ತಿಯ ಪಾಲನ್ನು ಕಡಿಮೆ ಮಾಡುವ ಮೂಲಕ ಹೈಕೋರ್ಟ್ ತಪ್ಪು ಮಾಡಿದೆ. ಅದಕ್ಕಾಗಿ 2014ರಂದು ನೀಡಿದ ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿ ವಿಚಾರಣಾ ನ್ಯಾಯಾಲಯದ ಅಂದರೆ 1994ರಂದು ನೀಡಿದ ತೀರ್ಪನ್ನು ಎತ್ತಿ ಹಿಡಿದಿದೆ. ಲಾಸುಂಬಾಯಿ ಸಲ್ಲಿಸಿರುವಂತಹ ಈ ಮೇಲ್ಮನವಿಯನ್ನು ಅನುಮತಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಈ ತೀರ್ಪು ನೀಡುವ ಸಮಯದಲ್ಲಿ ಲಾಸುಂಬಾಯಿ ಆಗಲಿ ಮುತ್ತಯ್ಯ ರಾಜಮ್ಮ ಯಾರೂ ಕೂಡ ಬದುಕಿರಲಿಲ್ಲ. ಅವರ ವಾರಸುದಾರರು ಕೇಸನ್ನು ನಡೆಸ್ತಾ ಇರ್ತಾರೆ. ಹಾಗೆ ಅಪೋಸಿಟ್ ಪಾರ್ಟಿಯಾಗಿ ಅಂದರೆ ಲಾಸುಂಬಾಯಿ ಏನಿರ್ತಾಳಲ್ಲ ಅವಳ ಪ್ರಾಪರ್ಟಿಗೆ ಖರೀದಿದಾರರಾಗಿರುವಂಥವರು ಅಂದರೆ ಅವರ ವಾರಸುದಾರರು ಕೇಸನ್ನು ನಡೆಸ್ತಾ ಇರ್ತಾರೆ. ಸೊ ನೋಡಿದ್ರಲ್ಲ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅನ್ನೋದು ತುಂಬಾ ಪವರ್ ಇರುವಂಥದ್ದು. ವಾರಸುದಾರರಿಗೆ ಸಮಾನ ಹಕ್ಕು ಬಂದರೂ ಕೂಡ ಅದನ್ನು ರಿಜಿಸ್ಟರ್ಡ್ ದಾಖಲೆಗಳ ಮೂಲಕ ಕಾರ್ಯಗತಗೊಳಿಸಿದ್ರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ವ್ಯಾಲಿಡ್ ಅನ್ಸ್ಕೊಳ್ಳುತ್ತೆ. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ವಾರಸುದಾರರಿಗೆ ಎಲ್ರಿಗೂ ಕೂಡ ಸಮಾನ ಹಕ್ಕಿರುತ್ತೆ. ಒಂದು ತಂದೆಗೆ 4 ಜನ ಮಕ್ಕಳಿರ್ತಾರೆ ಅನ್ಕೊಳ್ಳಿ. ತಂದೆಯ ಮರಣದ ನಂತರ 4 ಜನರು ಕೂಡ ಸಮಾನ ಹಕ್ಕದಾರರಾಗ್ತಾರೆ. ಆದರೆ ತಂದೆಯ ಮರಣದ ನಂತರ 4 ಜನ ಮಕ್ಕಳು ಆಸ್ತಿಯನ್ನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅಂದರೆ ಒಬ್ರಿಗೆ ಜಾಸ್ತಿ, ಒಬ್ರಿಗೆ ಕಡಿಮೆ, ಒಬ್ಬರ ಹಣ ತಗೊಂಡು ಹೀಗೆ ಈ ರೀತಿಯಾಗಿ ಅಂದರೆ ಹಂಚಿಕೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಪಾರ್ಟಿಷನನ್ನು ಮಾಡಿ ಪಾರ್ಟಿಷನ್ ಡೀಡನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ತುಂಬ ವರ್ಷಗಳ ನಂತರ ಒಬ್ಬ ಬ್ರದರ್ ಏನು ಮಾಡ್ತಾರೆ, ಪಾರ್ಟಿಷನ್ ಸರಿಯಾಗಿಲ್ಲ, ಸಮಾನ ಭಾಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಳ್ಳದೆ ಇದ್ದಾಗ ಕೋರ್ಟಿಗೆ ಹಾಕ್ತಾರೆ. ಆಗ ಕಾನೂನು ಪ್ರಕಾರ ಎಲ್ಲರೂ ಸಮಾನ ಹಕ್ಕದಾರ ಆಗಿದ್ರೂ ಕೂಡ ರಿಜಿಸ್ಟರ್ಡ್ ಪಾರ್ಟಿಷನ್ ಪ್ರಕಾರವೇ ಹಂಚಿಕೆ ಆಗುತ್ತೆ. ಸಮಾನವಾಗಿ ಬೇಕಾದರೂ ಹಂಚ್ಕೊಳ್ಳಿ ಅಥವಾ ಹೆಚ್ಚು ಕಡಿಮೆ ಬೇಕಾದರೂ ಹಂಚ್ಕೊಳ್ಳಿ, ಬಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಪ್ರಕಾರ ಏನೇ ಮಾಡ್ಕೊಂಡಿದ್ರು ಕೂಡ ಅದೇ ವ್ಯಾಲಿಡ್ ಅಂತ ಅನಿಸ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅನ್ನೋದು ನೈಜತೆಯನ್ನು ತೋರಿಸುವ ದಾಖಲೆ ಆಗುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ನ ತೀರ್ಪು. ಸೊ ನೋಡಿದ್ರಲ್ಲ, ಸುಪ್ರೀಂ ಕೋರ್ಟ್ನ ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.